ಅಮೆರಿಕ ಅಧ್ಯಕ್ಷ ಟ್ರಂಪ್ ಭಾಗಿಯಾಗಿದ್ದ ಔತಣಕೂಟ ಕಾರ್ಯಕ್ರಮದಲ್ಲಿ ಗುಂಡಿನ ದಾಳಿ. ಕುರ್ಚಿ ಕದನದ ಅಸಲಿ ಆಟ ಈಗ ಶುರುವಾಯ್ತಾ? ಸಚಿವ ಡಿ ಸುಧಾಕರ್ ಆರೋಗ್ಯದ ಬಗ್ಗೆ ಎಚ್.ಡಿ. ಕುಮಾರಸ್ವಾಮಿ ವಿವಾದಾತ್ಮಕ ಹೇಳಿಕೆ. ಹುಬ್ಬಳ್ಳಿಯಲ್ಲಿ ಅಹಿಂದ ವಿಚಾರ ಸಂಕಿರಣ, ಹಿಂದಿನ ಉದ್ದೇಶ ಏನು? ಇವೆಲ್ಲವನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪತ್ರಿಕಾ ಪ್ರತಿನಿಧಿಗಳೊಂದಿಗೆ ಹಿಲ್ಟನ್ ಹೋಟೆಲ್ನಲ್ಲಿ ನಡೆಸಿದ ಔತಣಕೂಟದ ವೇಳೆ ಗುಂಡಿನ ದಾಳಿ ನಡೆದಿದೆ. 5 ರಿಂದ 8 ಬಾರಿ ಗುಂಡಿನ ದಾಳಿ ನಡೆಸಿದ್ದು ಡೊನಾಲ್ಡ್ ಟ್ರಂಪ್ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ಅಮೆರಿಕದ ಭದ್ರತಾ ಸಿಬ್ಬಂದಿ ದಾಳಿಕೋರ ಥಾಮಸ್ ಅಲೆನ್ ಅನ್ನು ಬಂಧಿಸಲಾಗಿದೆ. ಬಂಧಿತರಿಂದ ಜರ್ಮನ್ ಮೇಡ್ ಗನ್ ಹಾಗೂ ಚಾಕುವನ್ನು ವಶಕ್ಕೆ ಪಡೆಯಲಾಗಿದೆ. ಥಾಮಸ್ ಕ್ಯಾಲಿಫೋರ್ನಿಯಾದ ಟೊರೆನ್ಸ್ ನಿವಾಸಿ ಅಂತೇಳಿ ತಿಳಿದು ಬಂದಿದೆ. ಈ ಬಗ್ಗೆ ಮಾತನಾಡಿರುವ ಟ್ರಂಪ್, ದಾಳಿಕೋರ ಹಲವು ಬಗೆಯ ಶಸ್ತ್ರಾಸ್ತ್ರಗಳೊಂದಿಗೆ ಬಂದಿದ್ದ. ದಾಳಿಕೋರ ನಡೆಸಿದ ಗುಂಡಿನ ದಾಳಿಯಲ್ಲಿ ಗುಪ್ತಚರ ಇಲಾಖೆಯ ಅಧಿಕಾರಿಗಳಿಗೆ ಗುಂಡು ತಗುಲಿದ್ದು ಆತ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ದಾಳಿಯ ಉದ್ದೇಶವೇನು ಅಂತೇಳಿ ತನಿಖೆಯ ಬಳಿಕ ಗೊತ್ತಾಗುತ್ತೆ. ಅಮೆರಿಕ ಜನರು ಯಾವುದೇ ಕಾರಣಕ್ಕೂ ಆತಂಕಕ್ಕೊಳಗಾಗಬೇಡಿ, ಸಮಾಧಾನದಿಂದಿರಿ ಅಂಥೇಳಿ ಕರೆ ಕೊಟ್ಟಿದ್ದಾರೆ. ಹಿಲ್ಟನ್ ಹೋಟೆಲ್ ಮೇಲೆ ಟ್ರಂಪ್ ಗುರಿಯಾಗಿಸಿಕೊಂಡು ನಡೆಸಿದ ದಾಳಿಯ ವಿಚಾರವಾಗಿ ಮಾತನಾಡಿರುವ ವಾಷಿಂಗ್ಟನ್ ಡಿಸಿ ಪೊಲೀಸ್ ಮುಖ್ಯಸ್ಥ ಜೆಫ್ರಿ ಡಬ್ಲ್ಯೂ ಕೆರೋಲಿ, ದಾಳಿಗೋರನ ಬಳಿ ಶಾರ್ಟ್ ಗನ್, ಹ್ಯಾಂಡ್ ಗನ್ ಮತ್ತು ಹಲವು ಬಗೆಯ ಚಾಕುಗಳು ಪತ್ತೆಯಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಆಗುವ ಮುನ್ನವೇ ನಾವು ಅವನನ್ನು ಬಂಧಿಸಿದ್ದೇವೆ ಅಂತ ಹೇಳಿದರು. ಘಟನೆಯ ಕುರಿತು ಮಾತನಾಡಿರುವ FBI ನಿರ್ದೇಶಕ ಕಾಶ್ ಪಟೇಲ್, ಸದ್ಯ ನಾವು ದಾಳಿಕೋರನ ಹಿನ್ನೆಲೆಯ ಬಗ್ಗೆ ತನಿಖೆ ನಡೆಸ್ತಾ ಇದ್ದೇವೆ. ಈಗಾಗಲೇ ಆ ನಿಟ್ಟಿನಲ್ಲಿ ತನಿಖೆ ಆರಂಭವಾಗಿದೆ. ಸದ್ಯದಲ್ಲಿಯೇ ಎಲ್ಲ ಸಾಕ್ಷಿಗಳನ್ನು ಕಲೆ ಹಾಕಿ ನಾವು ಈ ದೇಶದ ಸುರಕ್ಷತೆಯ ವಿಚಾರದಲ್ಲಿ ರಾಜಿ ಆಗೋದಿಲ್ಲ ಅನ್ನೋದನ್ನು ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದೇವೆ ಅಂತ ಹೇಳಿದ್ದಾರೆ. ಸದ್ಯ ಈತ ಡೆಮೊಕ್ರೆಟಿಕ್ ಪಕ್ಷದ ಬೆಂಬಲಿಗನಾಗಿದ್ದು ಕಮಲಾ ಹ್ಯಾರಿಸ್ ಜೊತೆಗೆ ಅನೇಕ ಬಾರಿ ಕಂಡು ಬಂದಿದ್ದ ಅಂತ ಹೇಳಿ ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬಂದಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಮೇಲೆ ದಾಳಿ ಪ್ರಕರಣದಲ್ಲಿ ಗುಂಡಿನ ದಾಳಿ ನಡೆಸಿದ ಥಾಮಸ್ ಅಲೆನ್ ತೀವ್ರ ವಿಚಾರಣೆ ನಡೆಸಲಾಗ್ತಿದೆ. ಥಾಮಸ್ ಅಲೆನ್ನ ಕ್ಯಾಲಿಫೋರ್ನಿಯಾದ ಟೊರೆನ್ಸ್ನಲ್ಲಿರುವಂತಹ ಮನೆಯಲ್ಲಿ ತೀವ್ರ ಶೋಧ ಕಾರ್ಯ ನಡೆಸಲಾಗಿದೆ. ಜೊತೆಗೆ ಅಲೆನ್ ಪೂರ್ವಪರ ಕೆದಕ್ತಾ ಇರುವ ಪೊಲೀಸರು ಇವತ್ತು ಫೆಡರಲ್ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ. ಇನ್ನು ದಾಳಿಕೋರ ಥಾಮಸ್ ಅಲೆನ್ ಹಿಸ್ಟರಿ ಕೆದಕಿರುವ FBI ಆತ ಅರೆಕಾಲಿಕ ಶಿಕ್ಷಕನಾಗಿ ಕೆಲಸ ಮಾಡ್ತಿದ್ದ ಅನ್ನೋದನ್ನ ಕಂಡುಕೊಂಡಿದ್ದಾರೆ. ಪರೀಕ್ಷೆ ಮತ್ತು ಬೋಧಕ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದು ಕಂಪ್ಯೂಟರ್ ಸೈನ್ಸ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದ. ಈ ಹಿಂದೆ ಚುನಾವಣೆಯಲ್ಲಿ ಕಮಲಾ ಹ್ಯಾರಿಸ್ ಪರ ಪ್ರಚಾರ ಮಾಡಿದ್ದಲ್ಲದೆ ಡೆಮೊಕ್ರೆಟಿಕ್ ಪಕ್ಷಕ್ಕೆ ಫಂಡಿಂಗ್ ಕೂಡ ಮಾಡಿದ್ದ ಅಂಥೇಳಿ ವಿಚಾರಣೆಯಲ್ಲಿ ಗೊತ್ತಾಗಿದೆ. ಹಿಲ್ಟನ್ ಹೋಟೆಲ್ನಲ್ಲಿ ಪತ್ರಿಕಾ ಪ್ರತಿನಿಧಿಗಳ ಜೊತೆಗೆ ಏರ್ಪಡಿಸಿದ ಔತಣಕೂಟದ ವೇಳೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಗುರಿಯಾಗಿಸಿಕೊಂಡು ಗುಂಡಿನ ದಾಳಿ ನಡೆಸಲಾಗಿದೆ. ಕೂದಲೆಳೆ ಅಂತರದಲ್ಲಿ ದೊಡ್ಡ ಅನಾಹುತವೊಂದು ತಪ್ಪಿದಂತಾಗಿದೆ. ಈಗ ಹಿಲ್ಟನ್ ಹೋಟೆಲ್ ಎಷ್ಟು ಸುರಕ್ಷಿತ ಎಂಬ ಮಾತುಗಳು ಕೇಳಿಬರ್ತಾ ಇದೆ. ಈ ರೀತಿಯ ಗುಂಡಿನ ದಾಳಿ ಇಲ್ಲಿ ನಡೆದಿದ್ದು ಇದೇ ಮೊದಲೇನಲ್ಲ. 45 ವರ್ಷಗಳ ಹಿಂದೆ ಇದೇ ಹೋಟೆಲ್ನಲ್ಲಿ ಅಂದಿನ US ಅಧ್ಯಕ್ಷರನ್ನ ಗುಂಡಿಕ್ಕಿ ಹತ್ಯೆ ಮಾಡಲಾಗಿತ್ತು. 1981ರಲ್ಲಿ ಅಂದಿನ ಅಧ್ಯಕ್ಷ ರೊನಾಲ್ಡ್ ರೆಗಾಗನ್ ಅನ್ನ ಇದೇ ಹಿಲ್ಟನ್ ಹೋಟೆಲ್ನಿಂದ ಆಚೆ ಬರ್ತಾ ಇದ್ದಂತೆ ಜಾನ್ ಹಿಕ್ಲೆ ಜೂನಿಯರ್ ಎಂಬಾತ ರೋಗನ್ ಮೇಲೆ ಗುಂಡನ್ನು ಹಾರಿಸಿ ಕೊಲೆ ಮಾಡಿದ್ದ. FBI ವರದಿ ಕೊಟ್ಟಿರುವ ಪ್ರಕಾರ ಹಿಕ್ಲೆ ರೋಗನ್ ಹತ್ಯೆಗೆ 22 ಕ್ಯಾಲಿಬರ್ ರಿವರ್ವಾಲ್ ಅನ್ನ ಉಪಯೋಗಿಸಿದ್ದ. ಆತ ಹಾರಿಸಿದ ಗುಂಡು ರೆಗಾಗನ್ನ ಎದೆ ಸೀಳಿತ್ತು. ಆದರೆ ರೊನಾಲ್ಡ್ ರೆಗಾನ್ ರಕ್ತವಾಂತಿ ಮಾಡುವವರೆಗೂ ಕೂಡ ಗುಂಡು ಹಾರಿದ ಬಗ್ಗೆ ಯಾರಿಗೂ ಕೂಡ ಗೊತ್ತಾಗಿರಲಿಲ್ಲ. ಪಂಚರಾಜ್ಯಗಳ ಚುನಾವಣೆ ಮುಕ್ತಾಯ ಹಂತಕ್ಕೆ ಬಂದಿದ್ದು ರಾಜ್ಯ ಕಾಂಗ್ರೆಸ್ನಲ್ಲಿ ರಾಜಕೀಯ ಮೇಲಾಟ ಜೋರಾಗಿದೆ. ಪವರ್ ಶೇರಿಂಗಿಗೆ DCM DK ಶಿವಕುಮಾರ್ ಹಾಗೂ DK ಸುರೇಶ್ ಪಟ್ಟು ಹಿಡಿದಿದ್ದಾರೆ. ಅಧಿಕಾರ ಹಸ್ತಾಂತರದ ಕುರಿತು ಮಾತುಕತೆ ನಡೆಸುವಂತೆ ವರಿಷ್ಠರಿಗೆ DK ಬ್ರದರ್ಸ್ ಒತ್ತಡ ಹೇರ್ತಿದ್ದಾರೆ. ಇತ್ತ CM ಸಿದ್ದರಾಮಯ್ಯ ಮಾತ್ರ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದು ತಕ್ಷಣವೇ ದೆಹಲಿ ಹೋಗದಿದ್ರೂ ಸದ್ಯದಲ್ಲಿಯೇ ದೆಹಲಿ ಪ್ರಯಾಣಕ್ಕೆ ತಯಾರಿ ಮಾಡಿಕೊಳ್ತಿದ್ದಾರೆ ಅಂತ ತಿಳಿದು ಬಂದಿದೆ. ಪಶ್ಚಿಮ ಬಂಗಾಳದ 2ನೇ ಹಂತದ ಚುನಾವಣೆ ಬಳಿಕ ದೆಹಲಿಗೆ ಹೊರಡಲಿರುವ CM ಸಿದ್ದರಾಮಯ್ಯ ಸಂಪುಟ ಪುನರ್ರಚನೆಯ ವಿಚಾರದಲ್ಲಿ ಹೈಕಮಾಂಡ್ನಿಂದ ಸ್ಪಷ್ಟನೆ ಪಡೆಯುವ ಲೆಕ್ಕಾಚಾರದಲ್ಲಿದ್ದಾರೆ. ಇತ್ತ DCM DK ಶಿವಕುಮಾರ್ ದೆಹಲಿಯಿಂದ ವಾಪಸ್ ಬಂದಿದ್ದು ಅಸಲಿ ಆಟ ಶುರು ಮಾಡಲಿದ್ದಾರಾ ಅನ್ನುವ ಪ್ರಶ್ನೆ ಕೂಡ ಎದ್ದಿದೆ. ನಾಯಕತ್ವ ಬದಲಾವಣೆ ವಿಚಾರದ ಬಗ್ಗೆ ಮಾತನಾಡಿದ DK ಶಿವಕುಮಾರ್, ನಾನು CM ಮಾತನಾಡಿಕೊಂಡಿದ್ದೇವೆ, ಹೈಕಮಾಂಡ್ ಹೇಳಿದಂತೆ ಕೇಳ್ತೇವೆ ಅಂತ ಹೇಳಿದ್ದಾರೆ. ಸಚಿವ ಡಿ ಸುಧಾಕರ್ ಆರೋಗ್ಯ ಸ್ಥಿತಿ ಗಂಭೀರವಾಗಿದ್ದು ಸದ್ಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇದೇ ಸಮಯದಲ್ಲಿ ಮಾಜಿ CM ಹಾಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿವಾದಾತ್ಮಕ ಹೇಳಿಕೆಯೊಂದನ್ನು ಸಚಿವ ಸುಧಾಕರ್ ವಿಚಾರವಾಗಿ ಆಡಿದ್ದಾರೆ. ಡಿ ಸುಧಾಕರ್ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ. ಆ ವ್ಯಕ್ತಿ ಎಷ್ಟು ನೋವು ಅನುಭವಿಸ್ತಾ ಇದ್ದಾರೆ, ಹೆಬ್ಬೆಟ್ಟು ಒತ್ತಿಸ್ಕೊಳ್ಳೋದಕ್ಕೆ ಅವರ ಸಾವನ್ನು ಮುಚ್ಚಿಡಲಾಗಿದೆಯಾ ಅಂತ ಟೀಕೆ ಮಾಡಿದ್ದಾರೆ. ಯಾವ ಕಾರಣಕ್ಕೆ ಕೆಲ ವಿಷಯಗಳನ್ನು ಮುಚ್ಚಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಕೆಲ ವ್ಯಕ್ತಿಗಳು ಇಂಥ ಸಮಯ ದುರ್ಬಳಕೆ ಮಾಡಿಕೊಳ್ಳುವಲ್ಲಿ ಎಕ್ಸ್ಪರ್ಟ್ ಅಂತ ಕುಮಾರಸ್ವಾಮಿ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಇನ್ನು ಅಹಿಂದ ಸಮಾವೇಶದ ಬಗ್ಗೆಯೂ ಕೂಡ ಕುಮಾರಸ್ವಾಮಿ ಟೀಕೆ ಮಾಡಿದ್ದು ಕುರ್ಚಿ ಉಳಿಸಿಕೊಳ್ಳಲು ಈ ಸಮಾವೇಶ ಅಂತ ಟೀಕಿಸಿದ್ದಾರೆ. ಸಾವಿನ ನಡುವೆ ಹೋರಾಟ ಮಾಡ್ತಿದ್ದಾಗ ಹಿರಿಯವರಾಗಲಿ ಇನ್ನೊಂದು ವಿಷಯದಲ್ಲಿ ಚರ್ಚೆ ಮಾಡಲ್ಲ. ಆದರೆ ಅಲ್ಲಿ ಒಳಗೆ ಏನು ನಡೀತಾ ಇದೆ ನೋಡಬೇಕಲ್ಲ. ಪಾಪ ಆ ವ್ಯಕ್ತಿ ಎಷ್ಟು ನೋವು ಅನುಭವಿಸ್ತಾ ಇದನ್ನೋ ಗೊತ್ತಿಲ್ಲ. ಇಲ್ಲ ಯಾವ ಕಾರಣಕ್ಕೋಸ್ಕರವಾಗಿ ಕೆಲವು ವಿಷಯಗಳನ್ನ ಮುಚ್ಚಿಟ್ಟಿದ್ದಾರೆ, ಇಲ್ಲ ಹೆಬ್ಬೆಟ್ಟು ಹೊತ್ತಿಸ್ಕೊಳ್ಳೋಕ್ಕೆ ಮುಚ್ಚಿಟ್ಟಿದ್ದಾರೋ, ಇವೆಲ್ಲ ಇತಿಹಾಸ ನೋಡಿದ್ದೀವಿ.
ಯಾತಕ್ಕೋಸ್ಕರವಾಗಿ ತಳ್ತಾರೆ. ಯಾಕೆಂದ್ರೆ ನಾನು ಇಂಥ ವಿಷಯದಲ್ಲಿ ನಾನು ಚರ್ಚೆ ಮಾಡಲ್ಲ. ಆದರೆ ಕೆಲವು ವ್ಯಕ್ತಿಗಳೇನಿದ್ದಾರೆ ಇಂಥ ಸಮಯವನ್ನು ದುರ್ಬಳಕೆ ಮಾಡ್ಕೊಳ್ಳೋದ್ಕಿಂತಲೂ ಎಕ್ಸ್ಪರ್ಟ್ಗಳಿದ್ದಾರೆ ಅಲ್ಲಿ. ಅದಷ್ಟೇ ನಾನು ಹೇಳಿ. ಅಹಿಂದ ವರ್ಗದ ಸಾಮಾಜಿಕ ಮತ್ತು ಶೈಕ್ಷಣಿಕ ಅಭಿವೃದ್ಧಿ ಕುರಿತ ಚರ್ಚೆಯ ಉದ್ದೇಶದಿಂದ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ವಿಚಾರ ಸಂಕಿರಣ ನಡೆದಿದ್ದು, ನಗರದ ಹೊರವಲಯದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ, ಸಲೀಂ ಅಹಮದ್ ನೇತೃತ್ವದಲ್ಲಿ ಹುಬ್ಬಳ್ಳಿ, ಧಾರವಾಡ ಮತ್ತು ಅಕ್ಕಪಕ್ಕದ ಕಾರ್ಯಕರ್ತರು ಭಾಗವಹಿಸಿದರು. ಈ ಬಗ್ಗೆ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ, ರಾಜ್ಯಾದ್ಯಂತ ಅಹಿಂದ ವಿಚಾರ ಸಂಕಿರಣ ಮಾಡಲಾಗ್ತಾ ಇದೆ. 25ನೇ ವರ್ಷದ ಅಹಿಂದ ಸಮಾವೇಶದ ಸ್ಮರಣಾರ್ಥವಾಗಿ ಇದೀಗ ಸಮಾವೇಶದ ಚಿಂತನೆ ನಡೀತಾ ಇದೆ. ಅಹಿಂದ ವರ್ಗದ ಶೈಕ್ಷಣಿಕ ಹಾಗೂ ಸಾಮಾಜಿಕ ಹಿತದೃಷ್ಟಿಯಿಂದ ಅಹಿಂದ ಸಮಾವೇಶದ ಚಿಂತನೆ ನಡೀತಾ ಇದೆ. ಈ ಸಮಾವೇಶ ಕೇವಲ ಸಾಮಾಜಿಕ ಹಾಗೂ ಶೈಕ್ಷಣಿಕ ಉದ್ದೇಶವನ್ನು ಮಾತ್ರ ಹೊಂದಿರಬೇಕು. ಯಾವುದೇ ರಾಜಕೀಯ ಉದ್ದೇಶವನ್ನು ಈ ಸಮಾವೇಶ ಹೊಂದಿರಬಾರದು ಎಂಬ ಉದ್ದೇಶ ಇದೆ. ರಾಜಕೀಯ ಉದ್ದೇಶ ಹೊಂದುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ಕೇವಲ ರಾಜಕೀಯಕ್ಕಾಗಿ ಸಮಾವೇಶ ಮಾಡಬಾರದು ಅನ್ನೋದು ಸಹ ನನ್ನ ವಾದವಿದೆ ಅಂತ ಹೇಳಿದರು. 25 ವರ್ಷಗಳ ಸವಿ ನೆನಪಿಗಾಗಿ ಹತ್ರ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಬೇಕು ಅಂತ ಒಂದು ವಿಚಾರ ಸಂಕಿರಣವನ್ನು ಒಂದು ಕಾರ್ಯಾಗಾರ ಮಾಡ್ತಾ ಇದ್ದೇವೆ. ಸುಮಾರು ಅಹಿಂದಾದಲ್ಲಿ, ದಲಿತ ಮೂಮೆಂಟ್ನಲ್ಲಿ ಬೇರೆ ಬೇರೆ ವರ್ಗಗಳಲ್ಲಿ ಕೆಲಸ ಮಾಡುವಂಥ ನಾಯಕರನ್ನ ಇವತ್ತು ಆಹ್ವಾನ ಮಾಡಿ ಅವರ ಅಭಿಪ್ರಾಯ ಪಡೀಲಿಕ್ಕೆ ಇವತ್ತು ಸಭೆಯ ಕನ್ನಡದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ವಿಚಾರವಾಗಿ ಟ್ವೀಟ್ ಮಾಡಿ ವಿವಾದಕ್ಕೀಡಾಗಿದ್ದ ನಟ ಚೇತನ್ ಅಹಿಂಸಾ ಈಗ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು. ಸಾರಾ ಗೋವಿಂದ್ ಗೂಂಡಾವರ್ತನೆ, ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಒಡ್ಡುವ ಕೆಲಸ ಮಾಡ್ತಿದ್ದಾರೆ. ಈ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಹೆಸರು ಹಾಳು ಮಾಡ್ತಿದ್ದಾರೆ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಲ್ಲರಿಗೂ ಇದೆ. ಚೇತನ್ ಮಾತು ಸರಿ ಇದೆ ಅಂತೇಳಿ ಹಲವರು ಹೇಳಿದ್ದಾರೆ. ಬೆರಳೆಣಿಕೆಯಷ್ಟು ಜನರು ಗೂಂಡಾವರ್ತನೆ ತೋರಿದ್ದು, ನಟ ಚೇತನ್ ವಿರುದ್ಧ ಕಾನೂನು ಕ್ರಮದ ಬಗ್ಗೆ ಚರ್ಚೆಯನ್ನು ನಡೆಸಿ ನಿರ್ಧಾರವನ್ನು ಕೈಗೊಳ್ತೀವಿ ಅಂಥೇಳಿ ಸಾರಾ ಗೋವಿಂದ್ ಹೇಳಿದ್ದು, ನಾನು ಮಾಡಿದ ಟ್ವೀಟ್ಗೆ ಈಗಲೂ ಬದ್ಧನಾಗಿದ್ದೇನೆ ಅಂಥೇಳಿ ಚೇತನ್ ತಿಳಿಸಿದ್ದಾರೆ. ನಿಜವಾಗ್ಲೂ ರಾಜ್ಕುಮಾರ್ ಅವರ ಹೆಸರಿಗೆ ಮಸಿ ಬಳಿತಾ ಇದ್ದಾರೆ. ಅಂದರೆ ಕೆಲವು ವ್ಯಕ್ತಿಗಳು, ಸಾರಾ ಗೋವಿಂದ್ ಅಂತ ವ್ಯಕ್ತಿ ಯಾರು ರಾಜ್ಕುಮಾರ್ ಅಭಿಮಾನಿ ಸಂಘ ಅಂತ ಹೆಸರಲ್ಲಿ ಭಾಳ ಅವಾಚ್ಯ ಶಬ್ದಗಳು, ಗೂಂಡಾವರ್ತನೆ ಮತ್ತು ಜೀವ ಬೆದರಿಕೆಗಳು ರಾಜ್ಕುಮಾರ್ ಹೆಸರಿಗೆ ಅವರು ಕೆಟ್ಟ ಹೆಸರು ಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಅವ್ರಿಗೆ ಏನು ಸರಿ ಅನಿಸುತ್ತೆ, ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಈ ಒಂದು ಕರ್ನಾಟಕದ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಇದೆ. ಬಹುತೇಕರು ಕರ್ನಾಟಕದಲ್ಲಿ ಇಲ್ಲ, ಚೇತನ್ ಹೇಳ್ತಿರೋದ್ರಲ್ಲಿ ನಿಜ ಇದೆ, ಚೇತನ್ ಹೇಳ್ತಿರೋದು ಸತ್ಯ ಇದೆ. ಅದನ್ನು ಆ ಧ್ವನಿನ ಕೆಲವು ವ್ಯಕ್ತಿ, ಬೆರಳೆಣಿಕೆಯಷ್ಟು ವ್ಯಕ್ತಿಗಳು ಯಾರು ನಿನ್ನೆ ಬಂದು ಗುಂಡಗಿರಿ ಕೈ ಎತ್ಬಿಟ್ಟು ಒಡೆಯೋಕ್ಕೆ ಬಂದಿದ್ದಾರೆ, ಒಂದು ಗೂಂಡಾವರ್ತನೆ ಮಾಡೋದು, ಅಂಥ ವ್ಯಕ್ತಿಗಳು ಈ ಒಂದು ನಿಜವಾಗ್ಲೂ ಈ ಏನು ಜನರ ಧ್ವನಿನ ಕ್ರಶ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆದರೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ ಅನ್ನೋ ಕಾರಣಕ್ಕೆ ನಾನು ಹೇಳಿದ್ದು ಸುಳ್ಳಾಗಲ್ಲ, ನಾನು ಹೇಳಿದ್ರಲ್ಲಿ ಸತ್ಯ ಇದೆ. ಹರಿಹರದ ಪಂಚಮಸಾಲಿ ಪೀಠದ ವಿವಾದ ಈಗ ಮತ್ತೊಂದು ಹಂತಕ್ಕೆ ಬಂದಿದೆ. ಲೆಕ್ಕ ಕೇಳಿದ್ದಕ್ಕೆ ಇಷ್ಟೆಲ್ಲ ಗದ್ದಲ ಎಬ್ಬಿಸಿದ್ರು ಅನ್ನುವ ಆರೋಪ ಪೀಠದ ಟ್ರಸ್ಟಿಗಳ ಮೇಲೆ ಬಂದಿತ್ತು. ವಚನಾನಂದ ಸ್ವಾಮೀಜಿ ಹಾಗೂ ಭಕ್ತರು ಲೆಕ್ಕ ಕೊಡಿ ಎಂಬ ಅಭಿಯಾನವನ್ನೇ ಶುರು ಮಾಡಿದ್ರು. ಈಗ ಪಂಚಮಸಾಲಿ ಪೀಠದ ಟ್ರಸ್ಟಿಗಳು ಲೆಕ್ಕ ಕೊಡುವುದಕ್ಕೆ ಸಜ್ಜಾಗಿದ್ದಾರೆ. ಮಠ ಪ್ರಾರಂಭವಾದಾಗಿನಿಂದ ಭಕ್ತರು ಕೊಟ್ಟ ಕಾಣಿಕೆ, ಸರ್ಕಾರದಿಂದ ಬಂದ ಅನುದಾನದ ಬಗ್ಗೆ ಲೆಕ್ಕವನ್ನು ಕೊಡುವುದಕ್ಕೆ ಸಜ್ಜಾಗಿದ್ದಾರೆ. ಇದರ ಮಧ್ಯೆ ಲೆಕ್ಕ ನೀಡುವ ಮೊದಲು ದಾನಿಗಳು ಪಟ್ಟಿ ಕೊಡಿ ಅಂತೇಳಿ ಭಕ್ತರು ಕೇಳ್ತಿದ್ದಾರೆ. ಅಲ್ಲದೆ ತರಾತುರಿಯಲ್ಲಿ ಲೆಕ್ಕ ಕೊಡೋದು ಸರಿಯಲ್ಲ, ಕನಿಷ್ಠ 3 ತಿಂಗಳು ಕಾಲಾವಕಾಶವನ್ನು ಪಡೆದು ಲೆಕ್ಕ ಕೊಡಿ. 2008ರಿಂದ ಪಂಚಮಸಾಲಿ ಮಠ ಆರಂಭವಾಗಿದೆ. ಲಕ್ಷಾಂತರ ಜನ ಭಕ್ತರು ಕೋಟ್ಯಾಂತರ ರೂಪಾಯಿ ಹಣ, ದವಸ ಧಾನ್ಯ, ಚಿನ್ನ, ಬೆಳ್ಳಿ ಕೊಟ್ಟಿದ್ದಾರೆ. ಮಠಕ್ಕೆ ಬಂದ ಸಿಮೆಂಟು, ಇಟ್ಟಿಗೆ, ಮರಳು, ಜಲ್ಲಿ ಬಗ್ಗೆ ಸಹ ಮಾಹಿತಿ ಕೊಡಬೇಕು ಅಂತ ಆಗ್ರಹಿಸಿದ್ರು. ಏಪ್ರಿಲ್ 28ರಂದು ಲೆಕ್ಕ ಕೊಡುವುದಕ್ಕೆ ಕರೆದ ಸಭೆಯನ್ನು ನಾವು ಒಪ್ಪಲ್ಲ ಅಂತ ಹೇಳಿದ್ದಾರೆ. ಟ್ರಸ್ಟ್ಗಳನ್ನಾಗಿ ನೀವು ಮಾಡ್ಕೊಂಡಿದ್ದೀರಿ. ಆ ಟ್ರಸ್ಟ್ ಕೇವಲ ದಾವಣಗೆರೆ, ಹಾವೇರಿ, ಚಿತ್ರದುರ್ಗ ಜಿಲ್ಲೆಗೆ ಸೀಮಿತ ಆಗಿದೆ. ರಾಜ್ಯದಲ್ಲಿ ಬಹುದೊಡ್ಡ ಸಮಾಜ ಇದ್ರೂ ಕೂಡ ಅನೇಕ ಶಾಸಕರುಗಳು, ಮಂತ್ರಿಗಳು, ಮಾಜಿ ಮಂತ್ರಿಗಳು, ಮಾಜಿ ಶಾಸಕರು, ಸಮಾಜಕ್ಕೆ ದಾನ ಕೊಟ್ಟಂತವರು ದೊಡ್ಡವರು ಅನೇಕರಿದ್ರು ಕೂಡ ಆ ಟ್ರಸ್ಟ್ ನಲ್ಲಿ ಅವ್ರನ್ನ ಟ್ರಸ್ಟ್ಗಳನ್ನಾಗಿ ಮಾಡಿಕೊಳ್ಳುವಂತಹ ಮನಸ್ಸೇ ಇರಲಿಲ್ಲ ಅವರು. ಮಾಜಿ ಸಿಎಂ ಹಾಗೂ ಬಿಜೆಪಿಯ ಹಿರಿಯ ಕಟ್ಟಾಳು ಬಿಎಸ್ ಯಡಿಯೂರಪ್ಪನವರ ರಾಜಕೀಯ ಪಯಣಕ್ಕೆ 50 ವರ್ಷ ತುಂಬಿದೆ. ಈ ಹಿನ್ನೆಲೆಯಲ್ಲಿ ಬೃಹತ್ ಸಮಾವೇಶ ಮಾಡಬೇಕು ಅಂತ ಬಿಜೆಪಿ ನಾಯಕರು ಹಾಗೂ ಕಾರ್ಯಕರ್ತರ ಬೇಡಿಕೆ ಇತ್ತು. ಅದಕ್ಕೆ ಈಗಾಗಲೇ ಹೈಕಮಾಂಡ್ನಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದ್ದು ವಿಎಸ್ವೈ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಭರ್ಜರಿ ತಯಾರಿ ನಡೀತಾ ಇದೆ. ಮೇ 9ಕ್ಕೆ ಚಿತ್ರದುರ್ಗದ ಮಾದಾರ ಚೆನ್ನಯ್ಯ ಮಠದ ಬಳಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಬೃಹತ್ ವೇದಿಕೆ ನಿರ್ಮಾಣಕ್ಕೆ ಇವತ್ತು ಭೂಮಿ ಪೂಜೆ ನಡೆಸಲಾಗಿದೆ. ವಿವಿಧ ಮಠದ ಮಠಾಧೀಶರು ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್, ಸಂಸದ ಗೋವಿಂದ ಕಾರಜೋಳ, ಮಾಜಿ ಸಚಿವ ಬಿ ಶ್ರೀರಾಮುಲು ಸೇರಿ ಹಲವು ಬಿಜೆಪಿಯ ನಾಯಕರು ಉಪಸ್ಥಿತರಿದ್ದರು.
ಹುಬ್ಬಳ್ಳಿಯ ವಿಮಾನ ನಿಲ್ದಾಣ ಈಗ ಮತ್ತೊಮ್ಮೆ ಆತಂಕ ಸೃಷ್ಟಿಸುವ ವಾತಾವರಣಕ್ಕೆ ಸಾಕ್ಷಿಯಾಗಿದೆ. ಕಳೆದ ವಾರವಷ್ಟೇ 2 ವಿಮಾನಗಳ ಲ್ಯಾಂಡಿಂಗ್ನಲ್ಲಿ ಸಮಸ್ಯೆ ಸೃಷ್ಟಿಯಾಗಿತ್ತು. ಈಗ ಮತ್ತೊಮ್ಮೆ ಅಂತಹದ್ದೇ ಆತಂಕಕಾರಿ ಘಟನೆ ನಡೆದಿದೆ. ಹೈದರಾಬಾದ್ನಿಂದ ಹುಬ್ಬಳ್ಳಿಗೆ ಆಗಮಿಸಿದ ಫ್ಲೈ 91 ವಿಮಾನ ಲ್ಯಾಂಡಿಂಗ್ ಸಮಸ್ಯೆಯಿಂದಾಗಿ ಆಗಸದಲ್ಲಿಯೇ ಅನೇಕ ಹೊತ್ತು ಗಿರ್ಕಿ ಹೊಡೆದಿದೆ. ಹವಾಮಾನ ವೈಪರೀತ್ಯದಿಂದಾಗಿ ಈ ಘಟನೆ ನಡೆದಿದೆ. ನಿನ್ನೆ ಮಧ್ಯಾಹ್ನ 3:31ಕ್ಕೆ ಹೈದರಾಬಾದ್ ಬಿಟ್ಟಿದ್ದ ಫ್ಲೈ 91 ವಿಮಾನ ಸಂಜೆ 4:30ಕ್ಕೆ ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಆಗಬೇಕಿತ್ತು. ಆದರೆ 5 ಗಂಟೆ 9 ನಿಮಿಷಕ್ಕೆ ಲ್ಯಾಂಡ್ ಆಗಿದೆ. ಬರೋಬ್ಬರಿ 40 ನಿಮಿಷಗಳ ಕಾಲ ಆಗಸದಲ್ಲಿ ಹಾರಾಟ ನಡೆಸಿದೆ. ಬೆಳಗಾವಿ, ಬೈಲಹೊಂಗಲ ಸೇರಿದಂತೆ ಅನೇಕ ಕಡೆ ಆಗಸದಲ್ಲಿಯೇ ಸುತ್ತು ಹೊಡೆದಿರುವುದಾಗಿ ತಿಳಿದು ಬಂದಿದೆ. ಬೆಂಗಳೂರಿನ ಜಲಮಂಡಳಿ ತನ್ನ 2.5 ಲಕ್ಷ ಗ್ರಾಹಕರಿಗೆ ನೋಟಿಸ್ ಕೊಟ್ಟಿದೆ. ಕಾವೇರಿ ನೀರಿನ ಸಂಪರ್ಕ ಪಡೆದ 2.5 ಲಕ್ಷ ಗ್ರಾಹಕರು ಒನ್ ಟೈಮ್ ಸೆಟಲ್ಮೆಂಟ್ ಅಡಿ ಬಿಲ್ ಬಾಕಿ ಉಳಿಸಿಕೊಂಡಿದ್ದಾರೆ. ಹೀಗಾಗಿ ಜೂನ್ 30ರ ಒಳಗೆ ಬಾಕಿ ಬಿಲ್ ಪಾವತಿಸುವಂತೆ 2.5 ಲಕ್ಷ ಜನರಿಗೂ ಜಲಮಂಡಳಿ ನೋಟಿಸ್ ಕೊಟ್ಟಿದೆ. ಸುಮಾರು 538 ಕೋಟಿ ರೂಪಾಯಿ ಬಿಲ್ ಬಾಕಿ ಉಳಿಸಿಕೊಳ್ಳಲಾಗಿದ್ದು, OTS ಅಡಿ ಬಡ್ಡಿ ದಂಡ ಮನ್ನಾ ಮಾಡಿ ಬರೀ ಅಸಲನ್ನು ಪಾವತಿಸಲು ಅವಕಾಶ ಕೊಡಲಾಗಿದೆ. ಜೂನ್ 30ರ ಒಳಗೆ ಬಾಕಿಯನ್ನು ಪಾವತಿಸುವಂತೆ ನೋಟಿಸ್ ಕೊಡಲಾಗಿದ್ದು, ಗಡುವು ಮೀರಿದಲ್ಲಿ ಅಸಲು, ಬಡ್ಡಿ ಮತ್ತು ದಂಡ ಮೂರನ್ನು ಕೂಡ ಪಾವತಿಸಬೇಕಾಗುತ್ತೆ ಅಂತ ಹೇಳಿ ಜಲಮಂಡಳಿ ಖಡಕ್ ಸೂಚನೆ ಕೊಟ್ಟಿದೆ.